ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಕುರ್ಚಿ ಪಾಲಿಟಿಕ್ಸ್ಗೆ ಟ್ವಿಸ್ಟ್ ಕೊಡ್ತಾರಾ ಬೆಳಗಾವಿ ಸಾಹುಕಾರ್ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಡಿಕೆಶಿ ಜೊತೆ ಚರ್ಚೆ ಆಗ್ತಾ ಇದ್ದಂತೆ ಸತೀಶ್ ಜಾರಕಿಹೊಳಿ ಅವರು ಆಕ್ಟಿವ್ ಆಗಿದ್ದಾರೆ. ಶಾಸಕರ ಜೊತೆ ಸೀಕ್ರೆಟ್ ಮೀಟಿಂಗ್ ಅನ್ನ ಮಾಡಿದ್ರ ಸಾಹುಕಾರ್. ಖಾಸಗಿ ಹೋಟೆಲ್ನಲ್ಲಿ ಆಪ್ತರ ಜೊತೆಗೆ ಸತೀಶ್ ಜಾರಕಿಹೊಳಿ ಲಂಚ್ ಮಾಡಿದ್ದಾರೆ. ವಿಶ್ವಾಸ್ ವೈದ್ಯ, ಯಾಸೀರ್ ಖಾನ್, ಪ್ರಕಾಶ್ ಕೋಳಿವಾಡ್, ಜೆಎನ್ ಗಣೇಶು, ಅದರ ಜೊತೆಗೆ ಹಂಪನಗೌಡ ನಾಯಕು, ಬಾಳಾ ಸಾಹೇಬ್ ಪಾಟೀಲು, ಪಾವಗಡ ವೆಂಕಟೇಶ್ ಜೊತೆ ಸತೀಶ್ ಜಾರಕಿಹೊಳಿ ಅವರು ಮೀಟಿಂಗ್ ಮಾಡಿದ್ದಾರೆ. ಡಿನ್ನರ್ ಮೀಟಿಂಗ್ ಕ್ಯಾನ್ಸಲ್ ಮಾಡಿ ಲಂಚ್ ನಲ್ಲೇ ಕ್ಲೈಮ್ಯಾಕ್ಸ್ಗೆ ಸಂಬಂಧಪಟ್ಟಂತ ಏನಾದರೂ ಚರ್ಚೆಗಳಾಗಿದೆಯಾ? ಈಗಾಗಲೇ ಸಿದ್ದರಾಮಯ್ಯ ಬಿಟ್ಟು ಬರಲ್ಲ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಸತೀಶ್ ಜಾರಕಿಹೊಳಿ ಅವರ ಈ ಲಂಚ್ ಮೀಟಿಂಗ್ ಕೂಡ ಗಮನಿಸ್ತಾ ಇದೀವಿ ನೋಡಿ. ಹೋಟೆಲ್ನಲ್ಲಿ ನಡೆದಂತಹ ಈ ಲಂಚ್ನಲ್ಲಿ ಆಪ್ತ ನಾಯಕರೊಟ್ಟಿಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಕುರ್ಚಿ ಪಾಲಿಟಿಕ್ಸ್ಗೆ ಒಂದು ಕಡೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಅದಕ್ಕೇನಾದರೂ ಟ್ವಿಸ್ಟ್ ಕೊಡ್ತಾರಾ ಅನ್ನುವಂಥ ಪ್ರಶ್ನೆ ಕೂಡ ಹುಟ್ಕೊಳ್ತಾ ಇದೆ. ಶಾಸಕರ ಜೊತೆಗೆ ಸೀಕ್ರೆಟ್ ಮೀಟಿಂಗ್ ಅನ್ನ ಮಾಡಿದ್ರ ಸಾಹುಕಾರ್. ಕಾರಣ ಒಂದ್ ಕಡೆ ನಿನ್ನೆ ಏನು ಡಿ ಕೆ ಶಿವಕುಮಾರ್ ಜೊತೆಗೆ ಒಂದು ಮಹತ್ವದ ಮಾತುಕತೆ ಆಯಿತು, ಹೆಚ್ಚು ಕಡಿಮೆ 1 ಗಂಟೆಗಳ ಕಾಲ ಮಾತುಕತೆ ಆಯಿತು. ಅವ್ರು ಬೆಂಬಲ ಕೋರಿದ ವಿಚಾರ ಆಗಿರ್ಬೋದು. ಅದೊಂದು ಕಡೆ ಈಗ ಇವತ್ತು ನಡಿಬೇಕಿದ್ದಂತಹ ಡಿನ್ನರ್ ಮೀಟಿಂಗ್ ಏನಿದೆ ಅದು ಕೂಡ ಕ್ಯಾನ್ಸಲ್ ಆಗಿದೆ. ಬಟ್ ಲಂಚ್ನಲ್ಲಿ ಸೇರಿದಂಥ ಸಂದರ್ಭದಲ್ಲೇ ಜೆಎನ್ ಗಣೇಶು, ಹಂಪನಗೌಡ ನಾಯಕು, ಬಾಳಾ ಸಾಹೇಬ್ ಪಾಟೀಲು, ಪಾವಗಡದ ವೆಂಕಟೇಶು, ಹೀಗೆ ಎಲ್ಲ ನಾಯಕರೊಟ್ಟಿಗೆ ಮೀಟಿಂಗ್ ಮಾಡಿದ್ದಾರೆ ಅನ್ನುವಂಥ ವಿಚಾರ ಕೂಡ ಸದ್ಯ ರಾಜ್ಯ ರಾಜಕೀಯದ ಪಡಸಾಲಿಯಲ್ಲಿ ಚರ್ಚೆ ಆಗ್ತಾ ಇದೆ. ಒಂದು ಲಂಚ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಪ್ರಸ್ತುತ ಈ ಕುರ್ಚಿ ಪಾಲಿಟಿಕ್ಸ್ ಏನು ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಿದೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಯಾಕಂತಂದರೆ ಈಗ ಎಲ್ಲವೂ ಕೂಡ ಈ ಕುರ್ಚಿ ಕದನ ಏನು ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇದೆ ಅದು ಒಂದು ಕೊನೆಯ ಹಂತಕ್ಕಂತೂ ಬಂದು ನಿಂತಿದೆ. ಕ್ಲೈಮ್ಯಾಕ್ಸ್ ಅತಿ ಶೀಘ್ರದಲ್ಲೇ. ಒಂದು ಕಡೆ AICC ಅಧ್ಯಕ್ಷರ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಅದರ ಜೊತೆಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿಯಿಂದ ಒಂದು ಮೆಸೇಜ್ ಬಂದಿದೆ. ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ಎಲ್ಲೋ ಒಂದು ಕಡೆ ಕುರ್ಚಿ ಪಾಲಿಟಿಕ್ಸ್ ಏನು ನಡೀತಾ ಇದೆ ಅದು ಬಹುಶಃ ಇಷ್ಟು ದಿನದಿಂದ ಇರುವಂತಹ ಗೊಂದಲಗಳಿಗೆ ಫುಲ್ ಸ್ಟಾಪ್ ಬೀಳುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಬಟ್ ಇರುವಂಥ ಕುತೂಹಲ, ಕೊಟ್ಟ ಮಾತಿನ ಪ್ರಕಾರ ಡಿ ಕೆ ಶಿವಕುಮಾರ್ ಅವರನ್ನ CM ಮಾಡ್ತಾರಾ? ಯಾಕಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಈಗ ತಮ್ಮದೇ ಆದಂಥ ಒಂದಷ್ಟು ತೆರೆಮರೆಯಲ್ಲಿ ಕಸರತ್ತು ನಡೆಸ್ತಾ ಇದ್ದಾರೆ. ಅದಕ್ಕೆ ಬೇಕಾದಂಥ ಬೆಂಬಲಗಳನ್ನು ಶಾಸಕರ ಬಳಿ ನಂಬರ್ ಗೇಮ್ಗಳೆಲ್ಲ ಕೂಡ ನಾವು ಗಮನಿಸಿದ್ವಿ. ಈ ಕ್ರಾಂತಿ ಏನಿದು ನವೆಂಬರ್ ಕ್ರಾಂತಿ ಹೋಗಿ ಬದಲಿಗೆ ಅದು ನಂಬರ್ ಕ್ರಾಂತಿ ಆಗಿತ್ತು. ಅದಾದಮೇಲೆ ಒಂದಷ್ಟು ಜನ ದೆಹಲಿಗೆ ಹೋಗಿ ಬಂದಂಥ ಸಂದರ್ಭದಲ್ಲಿ ಆಮೇಲೆ ನಿನ್ನೆ ಸಿದ್ದರಾಮಯ್ಯ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಸತೀಶ್ ಜಾರಕಿಹೊಳಿ ಅವರನ್ನು ಭೇಟಿಯಾಗಿದ್ದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ಸತೀಶ್ ಜಾರಕಿಹೊಳಿ, MB ಪಾಟೀಲು, ಜಮೀರ್ ಅಹಮದ್ ಖಾನು ಇವರೆಲ್ಲರೊಟ್ಟಿಗೆ ಇವರನ್ನು ಭೇಟಿ ಮಾಡಿ ಅವ್ರ ಬೆಂಬಲ ಕೋರಿರೋದು ಒಂದು ಕಡೆ ಕುತೂಹಲ. ಅದರ ಜೊತೆಗೆ ಆಪ್ತರ ಜೊತೆಗೆ ಲಂಚ್ ಪಾಲಿಟಿಕ್ಸ್ ಮಾಡಿರುವಂಥ ವಿಚಾರ ಕೂಡ ಸದ್ಯ ಬಿಸಿ ಚರ್ಚೆ ಆಗ್ತಾ ಇದೆ. ಏನಾದರೂ ಒಂದು ಟ್ವಿಸ್ಟನ್ನು ಕೊಡುವಂಥ ಸಾಧ್ಯತೆ ಇದೆ ಬೆಳಗಾವಿಯ ಸಾಹುಕಾರ್ ಕಡೆಯಿಂದ ಅಂತ. ಕಾರಣ ಎಲ್ಲ ನಾಯಕರೊಟ್ಟಿಗೆ ಊಟದ ಸಮಯದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾಗಿ ಈ ಒಂದು ಡಿನ್ನರ್ ಮೀಟಿಂಗ್ ಏನಿತ್ತು ಅದನ್ನು ಕ್ಯಾನ್ಸಲ್ ಮಾಡಿ ಲಂಚ್ನಲ್ಲೇ ಈಗ ಕುರ್ಚಿ ಪಾಲಿಟಿಕ್ಸ್ಗೆ ಕ್ಲೈಮ್ಯಾಕ್ಸ್ ಕೊಡೋದಕ್ಕೇನಾದರೂ ಬೆಳಗಾವಿಯ ಸಾಹುಕಾರ್ ಮುಂದಾದ್ರ ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ.